ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ, ಯೌವನಸ್ಥರೇ, ದೇವರನ್ನು ಪ್ರೀತಿಸಿ ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಆಲಿಸಿ ಆತ್ಮನ ಶಕ್ತಿಯನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಕರ್ತನಿಗೆ ಸಾಕ್ಷಿಯಾಗಿ ನಿಲ್ಲಬೇಕೆಂದು ಬಂದಿರುವಂಥ ನಿಮ್ಮೆಲ್ಲರನ್ನ ನಮ್ಮ ಕರುಣೆಯ ಕರ್ತನು ಮಹೋನ್ನತನಾದಂಥ ಯೇಸುವಿನ ಮೊದಲು ನಾಮದಲ್ಲಿ ವಂದಿಸುತ್ತಾ ಇದ್ದೇನೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ದೇವರ ವಾಕ್ಯ ಧ್ಯಾನಕ್ಕೆ ನಾವು ಹೋಗೋಣ. ಪ್ರಿಯ ದೇವಜನವೇ, ಕಲಿಯುವುದಕ್ಕೆ ಕೊನೆಯಿಲ್ಲ ಎಂದು ಹೇಳುತ್ತಾರೆ. ನಾವು ಗುರುಗಳಿಂದ ಕಲಿಯಬಹುದು, ತಂದೆ ತಾಯಿಗಳಿಂದ ಕಲಿಯಬಹುದು, ನೆರೆಹೊರೆಯವರಿಂದ ಕಲಿಯಬಹುದು. ಈ ಮನುಷ್ಯರು, ಲೋಕವು, ನಿಸರ್ಗವು, ಪ್ರಾಣಿ ಪಕ್ಷಿ ಇವುಗಳೆಲ್ಲವುಗಳಿಂದ ಕಲಿಯುವುದಕ್ಕಿಂತಲೂ ದೇವರಿಂದಲೂ ದೇವರ ವಾಕ್ಯದಿಂದಲೂ ನಾವು ಕಲಿಯುವುದು ಅಧಿಕವಾಗಿದೆ. ಪ್ರಿಯರೇ, ಈ ಲೋಕದಲ್ಲಿ ಮನುಷ್ಯರ ಸುಖ ಸಂಸಾರವನ್ನು ನರಕ ಮಾಡುವಂಥ ಒಂದು ಗುಣ ಯಾವುದೆಂದರೆ ಅದೇ ಸೋಮಾರಿತನದ ಸಂಬಂಧ. ಸೋಮಾರಿತನದ ಸಂಬಂಧವು ಏನು ಮಾಡುತ್ತದೆ? ಸುಖ ಜೀವನವನ್ನು ನರಕಮಯ ಮಾಡುತ್ತದಂತೆ. ಹಾಗಾದರೆ ಈ ದಿನ ದೇವರ ವಾಕ್ಯವು ನಿಮಗೂ ನನಗೂ ಈ ಸೋಮಾರಿತನದ ಕುರಿತಾಗಿ ಏನು ಹೇಳುತ್ತದೆ ಮತ್ತು ನಾವು ಕಲಿಯಬೇಕಾಗಿರುವುದು ಏನು ಅನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ಬನ್ನಿ. ಈ ದಿನದ ಮುಖ್ಯವಾದಂತಹ ದೇವರ ವಾಕ್ಯವು ಜ್ಞಾನೋಕ್ತಿಗಳ ಗ್ರಂಥ 6ನೇ ಅಧ್ಯಾಯ 6ನೇ ವಚನ. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ ಎಂದು ಹೇಳುತ್ತಾ ಇದೆ. ಹಾಲೆಲೂಯಾ, ಆಮೆನ್. ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯವು ಯಾವಾಗಲೂ ಈ ಲೌಕಿಕವಾದಂಥ ಜೀವಿತವನ್ನು, ಕುಟುಂಬವನ್ನು, ಕೆಲಸ ಕಾರ್ಯಗಳನ್ನು, ಆತ್ಮಿಕವಾದಂಥ ಒಡನಾಟವನ್ನು ಸಮತೋಲನದಲ್ಲಿ ಮುಂದುವರಿಸಬೇಕಾದರೆ, ಬರುವ ಅಡ್ಡಿ ಅಡಚಣೆಗಳನ್ನು ಎದುರಿಸಬೇಕಾದರೆ ನಮಗೆ ಬೇಕಾಗಿರುವಂಥದ್ದು ಜ್ಞಾನವಾಗಿದೆ. ಆ ಜ್ಞಾನ ಕೇವಲ ಮನುಷ್ಯರ ಬಳಿಯಲ್ಲಿ ಮಾತ್ರವಲ್ಲ, ದೇವರು ಉಂಟು ಮಾಡಿರುವಂಥ ಸೃಷ್ಟಿಯಲ್ಲಿರುವಂಥ ವಸ್ತುಗಳಲ್ಲಿ, ಅಂದರೆ ಜೀವಂತವಾಗಿರುವಂಥ ಒಂದು ವೇಳೆ ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು, ಇವುಗಳಿಂದಲೂ ದೇವರು ನಮಗೆ ಜ್ಞಾನವನ್ನು, ಪಾಠವನ್ನು ಕಲಿಸಿಕೊಡುವಂಥದ್ದನ್ನು ಬೈಬಲಲ್ಲಿ ನಾವು ಗಮನಿಸುತ್ತಾ ಇದ್ದೇವೆ. ಇರುವೆ ಎಂಬುದರ ಕುರಿತಾಗಿ ಇಲ್ಲಿ ಮಾತನಾಡಿದೆ. ಇರುವೆಯು ಅತಿ ಸಣ್ಣ ಜೀವಿಯಾಗಿದೆ, ಕ್ರಿಮಿಯಾಗಿದೆ. ಆ ಸಣ್ಣ ಜೀವಿ, ಒಂದು ವಿಷಯ ನಿಮಗೆ ಗೊತ್ತಿರಬಹುದು, ಆ ಇರುವೆಯು ತನ್ನ ಬಲಕ್ಕಿಂತ, ತನ್ನ ಒಂದು ತೂಕಕ್ಕಿಂತ 100 ಪಟ್ಟು ಅಧಿಕವಾದಂಥ ಭಾರವನ್ನು ಅದು ಒತ್ತುಕೊಳ್ಳಬಹುದಂತೆ. ಅಂದರೆ 100 ಪಟ್ಟು, ಅದು ಎಷ್ಟು ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ, ಆದರೆ ಕನಿಷ್ಠ ಅಂತ ಹೇಳುವಂಥದ್ದು 100 ಪಟ್ಟು ಅಧಿಕವಾದಂಥ ಭಾರವನ್ನು ಒತ್ತಿಕೊಳ್ಳುತ್ತದೆ. ಹಾಗಾದರೆ ಪ್ರಿಯ ದೇವಜನವೇ, ದೇವರು ನಿಮಗೂ ನನಗೂ ಹೇಳುವುದೇನೆಂದರೆ, ಸಂಸಾರದಲ್ಲಿ ಏನೆಂದರೆ ನಮ್ಮ ಜೀವಿತದಲ್ಲಿ ಹೋರಾಟಗಳು, ಪ್ರಯಾಸಗಳು ನಮಗೆ ಬರುತ್ತವೆ. ನಾವು ಸಣ್ಣ ಸಣ್ಣ ಕಾರ್ಯಗಳಿಗೆ ಕುಗ್ಗಿ ಹೋಗಿ, ಸೋತು ಹೋಗಿ, ಈ ಭಾರ ನನ್ನಿಂದ ಹೊರಲಿಕ್ಕಾಗಲ್ಲ, ಈ ಕುಟುಂಬವನ್ನು ನಿಭಾಯಿಸಲಿಕ್ಕಾಗಲ್ಲ, ಈ ಸಾಲ ಭಾರದಿಂದ ನಾನು ಸೋತು ಹೋಗಿದ್ದೇನೆ, ನಾನು ಸತ್ತು ಹೋಗಬೇಕೆಂದಿದ್ದೇನೆ ಎಂದು ನಾವು ನೆನೆಸುತ್ತೇವೆ. ಶಾರೀರಿಕ ಅನಾರೋಗ್ಯ ಬರುತ್ತದೆ, ಕುಟುಂಬಗಳಲ್ಲಿ ಏರುಪೇರುಗಳು ಬರುತ್ತವೆ, ನಿಂದಿಸುತ್ತಾರೆ, ಅವಮಾನಿಸುತ್ತಾರೆ, ವೇದನೆ ಪಡಿಸುತ್ತಾರೆ. ಅಂಥ ಎಲ್ಲ ಸಣ್ಣ ಸಣ್ಣ ವಿಚಾರಗಳಿಗೆ ನಾವೇನಾದರೂ ಕುಗ್ಗಿ ಹೋದರೆ ಇರುವೆಗಿಂತಲೂ ಕಡಿಮೆಯಾದವರು, ಕೀಳಾದವರು ಆಗಿಬಿಡುತ್ತೇವೆ. ಯಾಕೆಂದರೆ ಅದು ತನ್ನ ಸಾಮರ್ಥ್ಯಕ್ಕಿಂತಲೂ 100 ಪಟ್ಟು ಅಧಿಕವಾದ ಸಾಮರ್ಥ್ಯವನ್ನು ಹೊರುವಂಥ ಗುಣವನ್ನು, ತಾಳ್ಮೆಯನ್ನು ಮತ್ತು ಎಡಬಿಡದೆ ಕೆಲಸ ಮಾಡುವಂಥದ್ದನ್ನು ಇರುವೆಯು ಮಾಡುತ್ತದೆಂದು ದೇವರ ವಾಕ್ಯ ಹೇಳುತ್ತದೆ. ಕೇವಲ ಜ್ಞಾನೋಕ್ತಿ ಗ್ರಂಥದಲ್ಲಿ ಮಾತ್ರ ಅಲ್ಲ, ಬೈಬಲ್ನಲ್ಲಿ ಅಲ್ಲಲ್ಲಿಯೂ, ಆದರೆ ಹೆಚ್ಚು ಕಡೆಯಲ್ಲಿ ಜ್ಞಾನೋಕ್ತಿಯ ಪತ್ರಿಕೆಯಲ್ಲಿ ಜ್ಞಾನಿಯಾದಂಥ ಸೊಲೊಮೋನನು ಒಂದು ಸುಖ ಸಂಸಾರಕ್ಕೆ
ಒಂದು ಸಮೃದ್ಧಿ ಜೀವಿತಕ್ಕೆ, ಕೊರತೆ ಇಲ್ಲದ ಸಂತೃಪ್ತಿಯ ಜೀವಿತಕ್ಕೆ ಇರುವೆಯನ್ನು ಒಂದು ಕಾರಣವಾಗಿ ತೋರಿಸಿ ಇರುವೆಯಂತೆ ಇರಬೇಕು. ಇಲ್ಲದೆ ಹೋದರೆ ಈ ಸೋಮಾರಿತನದಿಂದ ನಿಮ್ಮ ಸುಖ ಸಂಸಾರವು, ನಿಮ್ಮ ಸಾಲ ಭಾರವು, ನಿನ್ನ ಸಂತೃಪ್ತಿ ಜೀವಿತವು, ನಿನ್ನ ಸಮೃದ್ಧಿಯ ಜೀವಿತವು ಅದು ಏನಾಗುತ್ತದೆ? ನಾಶವಾಗಿ ಹೋಗುತ್ತದೆ. ದೇವಜನವೇ ಗಮನಿಸಿರಿ, ನಾಶವಾಗಿ ಹೋಗುತ್ತದೆ. ದೇವರು ಒಂದು ಸಣ್ಣ ಜೀವಿಗೆ ಅಷ್ಟೊಂದು ಜ್ಞಾನ ತಿಳುವಳಿಕೆ ಕೊಟ್ಟಿರುವುದಾದರೆ ನಮಗಿನ್ನೆಷ್ಟು ಜ್ಞಾನವನ್ನು, ಸಹಿಸುವ ಶಕ್ತಿಯನ್ನು, ಎದುರಿಸುವ ಶಕ್ತಿಯನ್ನು, ಜಯಿಸುವ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಒಂದು ಸಾರಿ ಬಿದ್ದಾಗ, ಇನ್ನೊಂದು ಸಾರಿ ಸೋತಾಗ, ನನ್ನಿಂದಾಗದು ಎಂದಾಗ ನಾವೇನು ಮಾಡ್ತಾ ಇರ್ತೇವೆ? ಅಯ್ಯೋಯ್ಯೋ, ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಕೈಯಲ್ಲಿ ಮುಗೀತು ಅಂತ ಹೇಳಿ ಒಂದೆರಡು ಭಾರ ಬಿದ್ದಾಗ, ಒಂದೆರಡು ವಿರೋಧಗಳು ಬಂದಾಗ, ಸ್ವಲ್ಪ ಕಷ್ಟಗಳು ನಮ್ಮನ್ನು ಅಧಿಕವಾಗಿ ಬಾಧಿಸಿದಾಗ ನನ್ನ ಕೈಯಲ್ಲಾಗಲ್ಲ. ನಾವು ಹೇಳೋ ಡೈಲಾಗ್ ಏನು? ನನ್ನಿಂದ ಆಗದು, ನನ್ನ ಕೈಯಲ್ಲಾಗಲ್ಲ. ಇಷ್ಟು ಭಾರ, ಇಷ್ಟು ಒತ್ತಡ, ಇಷ್ಟು ನೋವು, ಇಷ್ಟು ಕೊರತೆ, ಇಷ್ಟು ಅನಾರೋಗ್ಯ, ಇಷ್ಟು ಅವಮಾನ ನನ್ನಿಂದ ಸಹಿಸಲಿಕ್ಕೆ ಆಗೋದೇ ಇಲ್ಲಪ್ಪ ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೇವೆ? ಬಹಳ ಕುಗ್ಗಿ ಹೋಗುತ್ತೇವೆ. ಆದರೆ ಇರುವೆಯು ತನ್ನ ಸಾಮರ್ಥ್ಯಕ್ಕಿಂತಲೂ ಅಧಿಕ ಸಾಮರ್ಥ್ಯವನ್ನು ಹೊರುವುದಕ್ಕೆ ಅದು ಶಕ್ತವಾಗಿದ್ದರೆ, ನೀವು ಒತ್ತಡಗಳನ್ನು ನಿಭಾಯಿಸಲಿಕ್ಕೂ, ಕೊರತೆಗಳನ್ನು ನಿಭಾಯಿಸಲಿಕ್ಕೂ, ಅನಾರೋಗ್ಯಗಳನ್ನು ನಿಭಾಯಿಸಲಿಕ್ಕೂ, ನಿಮ್ಮ ವಿರೋಧವಾಗಿ ಬಂದಿರುವಂಥ ಅನೇಕ ಸಣ್ಣ ಪುಟ್ಟ ದೊಡ್ಡ ಸಮಸ್ಯೆಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ನಿಮಗೆ ಬಲ ಸಾಲದೋ? ನಿಮಗೆ ಶಕ್ತಿ ಸಾಲದೋ? ದೇವರು ಹೇಳುತ್ತಾ ಇದ್ದಾನೆ, ನೀವು ಆ ರೀತಿ ಆಗಲಿಕ್ಕೆ ಕಾರಣ, ಇಲ್ಲವೇ ನಮ್ಮಲ್ಲಿ ಯಾರಾದರೂ ಆ ರೀತಿಯಾಗಿ ಕಾರಣ ಸೋಮಾರಿತನ, ಲೇಜಿನೆಸ್ ಅಂತ ಹೇಳ್ತಾ ಇದ್ದೇವೆ. ಸ್ಲಗ್ಗಡ್ನೆಸ್ ಅಂತ ಏನು ಹೇಳ್ತೀವಿ, ಸ್ಲಾತ್ನೆಸ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ. ಇದೆಲ್ಲವೂ, ಈ ಸೋಮಾರಿತನವು ಸುಖ, ಸಮೃದ್ಧಿ, ಸಮಾಧಾನದ, ಸಂತೋಷದ ಕುಟುಂಬ ಸಂಸಾರವನ್ನು ನರಕ ಮಾಡುತ್ತದೆ. ಸುಖ ಸಂಸಾರವನ್ನು ನರಕ ಮಾಡುವಂಥ ಒಂದು ಗುಣ ಖಂಡಿತ ಈ ಒಂದು ಏನು ಸೋಮಾರಿತನವಾಗಿದೆ. ಅದಕ್ಕೆ ಈ ಒಂದು ಗ್ರಂಥದಲ್ಲಿ ಜ್ಞಾನಿಯಾದ ಸೊಲೊಮೋನನು ಸೋಮಾರಿಯೇ ಎಂದು ನೇರವಾಗಿ ಎಚ್ಚರವಾಗಿ ಕರೆಯುತ್ತಾ ಇದ್ದಾನೆ. ಜ್ಞಾನಿಯಾದಂಥ ನಾವು ಸೋಮಾರಿಯಾಗುವಾಗ ನಮಗಿಂತ ಸಣ್ಣ ಜೀವಿಯಾಗಿರುವ ಇರುವೆಯು, ಅದರ ಜ್ಞಾನವು, ಅದರ ಒಂದು ಹಿಡಿತವು, ಅದರ ಒಂದು ಕಷ್ಟಾರ್ಜಿತವು, ಅದರ ಸಂಯಮ, ಅದರ ಕ್ರಮಶಿಕ್ಷಣ ಬಹಳ ದೊಡ್ಡದಾಗಿ ಕಾಣಿಸುತ್ತದೆ. ಕೆಲವು ಸಾರಿ ಕೆಲವರ ಯೋಚನೆಗಳಿಂದ, ಕೆಲವರ ತೀರ್ಮಾನಗಳಿಂದ ಸಣ್ಣವರು ದೊಡ್ಡವರಂತೆ ಕಾಣಿಸುತ್ತಾರೆ, ದೊಡ್ಡವರು ಸಣ್ಣವರಂತೆ ಕಾಣಿಸುತ್ತಾರೆ. ಹೌದಲ್ವಾ? ವಯಸ್ಸಲ್ಲಿ ನಾವು ದೊಡ್ಡವರಾಗಿರಬಹುದು, ಕರ್ತನನ್ನು ನಂಬಿ ನಾವು ಅನೇಕ ವರ್ಷಗಳಾಗಿರಬಹುದು. ಆದರೆ ನಮ್ಮಲ್ಲಿರುವಂಥ ವಿಶ್ವಾಸಕ್ಕೂ, ಈಗ ಬಂದಿರುವ ಯವ್ವನಸ್ಥರಲ್ಲಿರುವಂಥ ವಿಶ್ವಾಸಕ್ಕೂ ಕೆಲವು ಸಾರಿ ಬಹಳ ವ್ಯತ್ಯಾಸ ಕಾಣಿಸುತ್ತದೆ. ಕೆಲವರು ನನಗೆ ಹೇಳುತ್ತಿರುತ್ತಾರೆ, ನನ್ನ ಪ್ರಿಯ ಹಿರಿಯರು, ದೇವಜನರು, ನಾನು ಬಹಳ ಸಂತೋಷ ಪಡುತ್ತೇನೆ. ನನ್ನ ಹೆಂಡತಿ ಹೇಳುತ್ತಿರುತ್ತಾರೆ, ನಿನಗೆ ಯಾವಾಗಲೂ ದೊಡ್ಡವರೇ ಫೋನ್ ಮಾಡೋದು. ದೊಡ್ಡವರಂದ್ರೆ ಏನು? 60, 70, 80, 90 ವರ್ಷದವರೇ ಹೆಚ್ಚು ನಿನಗೆ ಕರೆ ಮಾಡ್ತಾರೆ. ನನ್ನ ತಾಯಿ, ತಾತನ ಅಜ್ಜಿಯ ವಯಸ್ಸಿನವರೆಲ್ಲರೂ. ಆದರೆ ಯಾವತ್ತೂ ನೀವು ನನ್ನನ್ನು, ಏನು ಸಣ್ಣ ಪ್ರಾಯದವನು, ಈತನು ಬೋಧಿಸುವುದನ್ನು ನಾವ್ಯಾಕೆ ಕೇಳಬೇಕು ಎಂದು ನೀವು ಅಂದಿಲ್ಲವಲ್ಲ. ಯಾಕೆಂದರೆ ಇದು ನನ್ನ ಮಾತುಗಳಲ್ಲ. ನಾನು ವಾಕ್ಯವನ್ನು ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ, ದೇವಾ ನೀವು ಮಾತನಾಡಿದರೇನೆ ಅವರ ಮನಸ್ಸಿಗೆ ಮುಟ್ಟುತ್ತದೆ, ಅವರಿಗೆ ಅರ್ಥವಾಗುತ್ತದೆ, ಅದು ಪ್ರಯೋಜನಕರವಾಗಿರುತ್ತದೆ. ನನಗಿಂತ ಬುದ್ಧಿವಂತರು, ಜ್ಞಾನಿಗಳು, ಸುಂದರರು, ಅನೇಕ ಎಕ್ವಿಪ್ಮೆಂಟ್ಸ್ ಇರುವಂಥವರು, ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಇರುವಂಥವರು ಕೂಡ ಇದ್ದಾರಲ್ವಾ. ಅವರಿಗೆ ಸಿಗದೇ ಇರುವಂಥ ಅವಕಾಶ, ಪ್ರೀತಿ, ಯಾರೂ ಕೊಡದೇ ಇರುವಂಥ ಪ್ರೀತಿ ನೀವು ನನಗೆ ಕೊಟ್ಟಿದ್ದೀರಾ. ಯಾಕೆಂದರೆ ದೇವರ ವಾಕ್ಯ ಯಾರು ಆತ್ಮೀಕವಾಗಿ ಬೆಳೆಯುತ್ತಾರೋ ಅವರನ್ನು ದೇವರ ವಾಕ್ಯ ಹೇಳುತ್ತದೆ, ಮೊದಲಿನವರು ಕೊನೆಯವರಾಗುವರು, ಕೊನೆಯವರು ಮೊದಲಿನವರಾಗುವರು.
ಈ ಇರುವೆಯ ಕುರಿತಾಗಿ ಮತ್ತೆ ನಾವು ನೋಡುತ್ತಾ ಇದ್ದೇವೆ. ಜ್ಞಾನೋಕ್ತಿಯ ಗ್ರಂಥದಲ್ಲಿ 30ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ಇರುವೆಗಳು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಅಣಿ ಮಾಡಿಕೊಳ್ಳುವವು. ಇದು ಸುಗ್ಗಿ ಕಾಲ. ಇದು ಈ ಕಾಲ ಏನಿದೆಯಲ್ಲ, ಈಗ ನಾವು ಡಿಸೆಂಬರ್ ಜನವರಿ ಈ ಸಂಕ್ರಾಂತಿ ಅಂತ ಬರುವಂಥದ್ದೇನಿದೆ ಗೊತ್ತಾ, ಇದು ಒಂದು ಸುಗ್ಗಿ ಹುಗ್ಗಿ ಅಂದರೆ ತಾವು ಬೆಳೆದಿರುವಂಥ ಎಲ್ಲ ದವಸ ಧಾನ್ಯಗಳನ್ನು ಮನೆಗೆ ಸೇರಿಸಿಕೊಳ್ಳುವಂಥ ಸುಗ್ಗಿ ಕಾಲ. ಈ ಸುಗ್ಗಿ ಕಾಲದಲ್ಲಿ ಸಂಕ್ರಾಂತಿ ಎಂದು ಮಾಡಿ ಅನೇಕರು ಅವುಗಳನ್ನು ತುಂಬಿಸಿಕೊಳ್ಳುತ್ತಾರೆ. ದೇವಜನವೇ, ಇವತ್ತು ಆ ಸುಗ್ಗಿ ಹುಗ್ಗಿ ನಮ್ಮ ಜೀವಿತದಲ್ಲಿ ಇರಬೇಕಾದರೆ ದುರ್ಬಲ ಜಾತಿಯವರಾದ ಇರುವೆಗಳ ಬಳಿಯಲ್ಲಿ ನಾವು ಹೋಗಿ ಅವುಗಳ ಕ್ರಮಶಿಕ್ಷಣ, ಅವುಗಳ ಕಷ್ಟಾರ್ಜಿತ, ಅವುಗಳ ಒಂದು ಸಾಮರ್ಥ್ಯಕ್ಕೆ ಮೀರಿದಂತೆ ಎದುರಿಸುವಂಥ ಹೋರಾಟದ ಗುಣ, ಇವೆಲ್ಲವುಗಳನ್ನು ನಾವು ನೋಡಬಹುದಾಗಿದೆ. ಇವತ್ತು ನಾನು ಇರುವೆಗಳ ಕುರಿತಾಗಿ ಮಾತನಾಡುತ್ತಿಲ್ಲ, ಬದಲಾಗಿ ಸೋಮಾರಿತನವು ನಮ್ಮ ಸಂಸಾರಕ್ಕೂ ಸುಖ ಜೀವನಕ್ಕೂ ಸಂತೃಪ್ತಿಗೂ ಸಮಾಧಾನಕ್ಕೂ ಅದು ಕೇಡು ಎಂಬುದನ್ನು ಮಾತ್ರ ದೇವರ ವಾಕ್ಯವು ನಮಗೆ ತಿಳಿಸಿಕೊಡುತ್ತಾ ಇದೆ. ನೋಡಿ, 2 ವಾಕ್ಯಗಳಲ್ಲಿ ನೇರವಾಗಿ ಇರುವೆಗಳ ಬಲ, ಇರುವೆಗಳ ಕುರಿತಾಗಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆದರೆ ಮುಂದಿನ ವಾಕ್ಯಗಳಲ್ಲಿ ಜ್ಞಾನೋಕ್ತಿ 19ನೇ ಅಧ್ಯಾಯ 24ನೇ ವಚನದಲ್ಲಿ, ಮೈಗಳ್ಳನು ಪಾತ್ರೆಯೊಳಗೆ ಕೈ ಮುಳುಗಿಸಿದ ಮೇಲೆ ತಿರುಗಿ ಬಾಯ ಹತ್ತಿರಕ್ಕೆ ತರಲಾರನು. ಕೆಲವರು ಎಷ್ಟು ನಮ್ಮ ಮನೆಯಲ್ಲಿ ಸೋಮಾರಿಗಳಾಗಿರುತ್ತಾರೆ ಅಂದರೆ, ಮಕ್ಕಳು, ಗಂಡ, ಸಾಧಾರಣವಾಗಿ ಗಂಡ, ಮಕ್ಕಳು, ಯೌವನಸ್ಥರು ಇವರೇ. ಮನೆಯಲ್ಲಿ ವಯಸ್ಸಿಗೆ ಬಂದ ಹುಡುಗಿ ಇಲ್ಲವೇ ಬೆಳೆದು ನಿಂತ ಹುಡುಗ, ಬಹಳ ಸಾಮರ್ಥ್ಯದಾಯಕವಾದಂಥ ಗಂಡ ಯಜಮಾನ ಇರಬಹುದು. ಆದರೆ ಎಲ್ಲ ಒತ್ತಡ ಕೆಲವು ಸಾರಿ ಮನೆಯ ಹೆಂಗಸಿನ ಮೇಲೆ ಬೀಳುತ್ತದೆ. ಆ ಪುರುಷರು ನನ್ನನ್ನು ಅಪಾರ್ಥ ಮಾಡಿಕೊಳ್ಳಬಾರದು. ಜನರಲ್ಲಾಗಿ ನಾನು ಹೇಳ್ತಾ ಇದ್ದೇನೆ, ಎಲ್ಲ ಪುರುಷರು ಆ ರೀತಿಯಾಗಿ ಇರುವುದಿಲ್ಲ. ಆದರೆ ಜನರಲ್ಲಾಗಿ ನಾನು ಹೇಳ್ತಾ ಇರುವಂಥದ್ದು ಅಂದರೆ, ಸೋಮಾರಿತನದ ನಿಮಿತ್ತವಾಗಿ ನಿಮಗೆ ಗೊತ್ತಿದೆ, ಇದೇ ಜ್ಞಾನೋಕ್ತಿಗಳಲ್ಲಿ ಜ್ಞಾನವಂತಳು ತನ್ನ ಕುಟುಂಬವನ್ನು ಹೇಗೆ ಕಟ್ಟಿಕೊಳ್ಳುವಳು ಅನ್ನುವಂಥದ್ದನ್ನು ಮಾತಾಡುತ್ತಾ, ಆಕೆಯ ಮುಂಜಾನೆಯಲ್ಲಿ ಎದ್ದೇಳುವಳು, ರಾತ್ರಿ ತಡವಾಗಿ ಮಲಗುವಳು, ಇದೆಲ್ಲವೂ ಹೇಳಲ್ಪಟ್ಟಿದೆಯಲ್ವಾ. ಅಂದರೆ ನಾನಿಲ್ಲಿ ಹೇಳುತ್ತಿರುವಂಥದ್ದು, ಈ ಒಂದು ಮೈಗಳ್ಳನು ಕೆಲವು ಸಾರಿ ತಿಂದ ಪ್ಲೇಟನ್ನು ಎತ್ತುವುದಕ್ಕೂ, ಎತ್ತಿದ್ರೆ ಅವಮಾನ ಅಂತ ಹೇಳ್ತಾರೆ, ಅದು ಬೇರೆ ಕತೆ. ಏನು ಹೆಲ್ಪ್ ಮಾಡಬಾರ್ದು, ಮನೆಯಲ್ಲಿದ್ದಾರೆ ತಾನೇ ಅವರು ಮಾಡಬೇಕು, ಏನು ಹೆಲ್ಪ್ ಮಾಡಬಾರ್ದು ಅಂತ ಹೇಳಿ ಮೈಗಳ್ಳತನ ತೋರಿಸ್ತಾರೆ. ಬಹಳ ಮೈಗಳ್ಳತನ, ಸೋಮಾರಿತನ. ದೇವಜನವೇ, ನೀವು ಆಲೋಚನೆ ಮಾಡಿ, ಒಂದು ನೇಗಿಲಿಗೆ 2 ಎತ್ತುಗಳನ್ನು ಕಟ್ಟಿ, ಒಂದು ಎತ್ತು ಸೋಮಾರಿತನದಿಂದ ಮಲಗಿಬಿಟ್ರೆ ಇನ್ನೊಂದು ಎತ್ತು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆಯಾ? ಒಂದು ಕಡೆಗೆ ಎತ್ತನ್ನು ಕಟ್ಟಿ ಇನ್ನೊಂದು ಕಡೆಗೆ ಎಮ್ಮೆಯನ್ನು ಕಟ್ಟಿದರೆ ಎಮ್ಮೆ ಬಹಳ ಸೋಮಾರಿತು, ಅದು ಬೇಗ ಬೇಗ ನಡೆಯುವುದಿಲ್ಲ. ಹಾಗೇನೆ ಕುಟುಂಬದ ನಮ್ಮ ಸಂತೃಪ್ತಿ ಸಮೃದ್ಧಿ ಏನಾದರೂ ಹೋಗ್ಬಿಡ್ಬೇಕಾದ್ರೆ ಮನೆಯಲ್ಲಿ ಒಬ್ಬ ಸೋಮಾರಿ ಇದ್ದರೆ ಸಾಕು. ಆ ಸೋಮಾರಿತನದಿಂದ ಏನು ಮಾಡೋಕ್ಕಾಗಲ್ಲ. ಇದೇ ವಾಕ್ಯವನ್ನು ಜ್ಞಾನಿಯಾದ ಸೊಲೊಮೋನ್ 26ನೇ ಅಧ್ಯಾಯದಲ್ಲಿ ಜ್ಞಾನೋಕ್ತಿ 15ನೇ ವಾಕ್ಯದಲ್ಲಿ, ಸೋಮಾರಿಯು ಪಾತ್ರೆಯೊಳಗೆ ಕೈ ಮುಳುಗಿಸಿದ ಮೇಲೆ ತಿರುಗಿ ಬಾಯ ಹತ್ತಿರ ತರಲಾರದಷ್ಟು ಆಯಾಸ ಪಡುತ್ತಾನೆ. ಎಲ್ಲದಕ್ಕೂ ಅಯ್ಯೋ ಸುಸ್ತು, ಎಲ್ಲೋ ಸುಸ್ತು. ಇರಲಿ, ಕೆಲವು ಸಾರಿ ಅನಾರೋಗ್ಯದ ಬಲಹೀನತೆಯ ಸಂದರ್ಭದಲ್ಲಿ ಅದು ಇರುತ್ತದೆ. ಆದರೆ ಜೀವಮಾನ ಕಾಲವೆಲ್ಲ ಯವನಸ್ಥರಾದರೂ ಅಪ್ಪ ಅಮ್ಮನೇ ತಂದಾಕ್ಕೊಡ್ಬೇಕು, ಹೆಂಡತಿನೇ ತಂದಾಕ್ಕೊಡ್ಬೇಕು, ಕೆಲವು ಸಾರಿ ಗಂಡನೇ ತಂದಾಕ್ಕೊಡ್ಬೇಕು. ಬೆಡ್ ಇಳಿಯಲ್ಲ, ಮನೆಯಿಂದ ಆಚೆ ಹೋಗಲ್ಲ, ಕೆಲಸ ನೋಡಿಕೊಳ್ಳಲ್ಲ, ಕಷ್ಟ ಅಪ್ಪ ಅಮ್ಮ ಬೈತಾ ಇರ್ತಾರೆ. ನಾವೆಷ್ಟು ಕಷ್ಟಪಡೋದು, ನಾವೇನು ಮಾಡೋದು, ಏನು ಮಾಡೋದು, ಏನು ಮಾಡೋದು. ಇವ್ರು ಹೇಳ್ತಾರೆ, ಬಿಡಮ್ಮ ಹೆಂಗೋ ಆಗ್ತದೆ. ಆ ಮೊಬೈಲ್ ಒಂದು ಹಿಡ್ಕೊಂಡ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಮಧ್ಯರಾತ್ರಿಗಳವರೆಗೂ, ಮಧ್ಯಾಹ್ನಗಳವರೆಗೂ, ಸಂಜೆಗಳವರೆಗೂ ಆ ಮೊಬೈಲನ್ನು
ಏನು ಒತ್ತುತ್ತಾ ನೋಡುತ್ತಾ ನೋಡುತ್ತಾ ಬಹಳ ಸೋಮಾರಿಗಳಾಗಿಬಿಟ್ಟಿದ್ದಾರೆ. ಮೊನ್ನೆ ಒಂದು ವಿಡಿಯೋ ಎಲ್ಲೂ ನಾನು ನೋಡಿದೆ. ಒಂದು ಪಾರ್ಕಲ್ಲಿ ಮಂಗಗಳು, ಕೋತಿಗಳು ಜಾರಬಂಡಿಯನ್ನು ಆಡ್ತಾ ಇರ್ತವೆ. ಅದರ ಮೇಲ್ಗಡೆ ಬರೆದಿದ್ರು, ನಮ್ಮ ಮಕ್ಕಳು ಮೊಬೈಲನ್ನು ಹಿಡಿದರೆ ಮಂಗಗಳು ಮಕ್ಕಳನ್ನು ಆಟ ಆಡಿಸ್ತಾ ಇದ್ದಾವೆ ಅಂತೇಳಿ. ಹೇಗಿದೆಯಲ್ಲ, ಮಂಗಗಳು ಆಟ ಆಡ್ತಾ ಇದ್ದಾವೆ, ಮಕ್ಕಳು ಮನೆಯಲ್ಲಿ ಮೊಬೈಲ್ ಹಿಡಿದಿದ್ದಾವೆ. ನೋಡಿ, ಈ ರೀತಿಯಾಗಿ ಆಗ್ಬಿಡ್ತವೆ. ಸೋಮಾರಿತನ ಮಕ್ಕಳಲ್ಲಿಯೂ ಮನೆಯವರಲ್ಲಿ ಆಗುವಾಗ ಮಿಷಿನ್ಗಳ ಕೆಲಸ ಅಧಿಕವಾಗಿಬಿಡುತ್ತದೆ. ಆಗ ಆಶೀರ್ವಾದ ಕಡಿಮೆ ಆಗಿಬಿಡುತ್ತದೆ. ದೇವಜನವೇ, ಜ್ಞಾನೋಕ್ತಿಯ ಗ್ರಂಥ 26:16 ಹೇಳುತ್ತದೆ, ವಿವೇಕದಿಂದ ಉತ್ತರ ಕೊಡಬಲ್ಲ 7 ಜನರಿಗಿಂತಲೂ ತಾನೇ ಜ್ಞಾನಿ ಎಂದು ಸೋಮಾರಿಯು ಎಣಿಸಿಕೊಳ್ಳುವನು. ಕೆಲವು ಸಾರಿ ಸೋಮಾರಿ ನನಗಿಂತ ಬುದ್ಧಿವಂತನು, ನನಗಿಂತ ಜ್ಞಾನಿ, ನನಗಿಂತ ಕಷ್ಟಪಡುವವನು ಯಾರೂ ಇಲ್ಲ ಅಂತ ಹೇಳಿಕೊಡ್ತಾನೆ ಅಲ್ವಾ. ಮೊನ್ನೆ ಇನ್ನೊಂದು ವಿಡಿಯೋನ ನಾನು ನೋಡಿದ್ದೆ. ಒಬ್ಬ ವ್ಯಕ್ತಿ ಯಾವುದೋ ಒಂದು ಜೆಪ್ಟೋನೋ ಏನೋ ಒಂದಿದೆ, ಅಂದರೆ ವಸ್ತುಗಳನ್ನು ಇಲ್ಲಿಂದ ಅಲ್ಲಿಗೆ ರ್ಯಾಪಿಡೋನೋ ಏನೋ ಇದೆ, ಗೊತ್ತಿಲ್ಲ, ಮರೆತೋಯ್ತು. ಅಂದರೆ ಈ ವಸ್ತುಗಳನ್ನು ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗೋದು. ಒಬ್ಬನು ಫೋನ್ ಮಾಡ್ತಾನೆ, ನನ್ನ ಚಾರ್ಜರ್ ರೂಮಲ್ಲಿದೆ, ದಯಮಾಡಿ ತಂದು ಕೊಡ್ರಿ ಅಂತ. ಆ ಚಾರ್ಜಲ್ಲಿ ಹೋಗ್ತಾನೆ, ಅವನು ಕೂತ್ಕೊಂಡಿರ್ತಾನೆ ಬೆಡ್ ಮೇಲೆ. ಸರ್ ಚಾರ್ಜರ್ ಅಂದರೆ ಅಲ್ಲಿದೆ ನೋಡಿ ಅಂತಾನೆ. ಅದನ್ನು ಎತ್ತು ಕೊಡೋಕ್ಕೂ ಡೋರ್ ಓಪನ್ ಇದೆ ನೋಡಿ, ಹೋಗಿ ಅಂತಾನೆ. ಅದನ್ನು ಪಿಕಪ್ ಮಾಡಿ, ಸರ್ ನಿಮಗೆ ಡೆಲಿವರಿ ಕೊಡಬೇಕು, ಎಲ್ಲಿಗೆ ತರ್ಕು ಕೊಡಬೇಕು ಈ ಚಾರ್ಜರ್ ಅಂತ ಕೇಳ್ತಾನೆ. ಹಾಗೆ ಮುಂದೆ ಬನ್ನಿ, ಡೋರ್ ತೆಗೀರಿ ಅಂತಾನೆ. ಡೋರ್ ತೆಗಿತಾನೆ, ಒಳಗೆ ಬನ್ನಿ ಅಂತಾನೆ, ಈ ಕಡೆ ತಿರುಗಿ ಅಂತಾನೆ, ಇಲ್ಲಿ ಕೊಡಿ ಅಂತಾನೆ. ಅಂದರೆ ಈ ರೂಮಿಂದ ಪಕ್ಕದ ರೂಮಲ್ಲಿರೋನಿಗೆ ಚಾರ್ಜರ್ ಎತ್ಕೊಂಡು ಹೋಗಿ ಕೊಡೋಕ್ಕೆ ಇವನಿಗೂ ಇಲ್ಲ, ಬಂದು ಎತ್ಕೊಂಡು ಹೋಗೋಕ್ಕೆ ಅವನಿಗೂ ಒಂದು ವೇಳೆ ಮನಸ್ಸಿಲ್ಲದಂತೆ ಅವರು ಅದನ್ನು ಬುಕ್ ಮಾಡಿ ಒಂದು 20 ರೂಪಾಯಿ 30 ರೂಪಾಯಿಗೋ ಅದನ್ನು ತಂದು ಕೊಡಪ್ಪ ಎಂದು ಹೇಳುವಂಥ ಸೋಮಾರಿ ಮಹಾಶಯರು ನಮ್ಮ ಭೂಮಿಯ ಮೇಲೆ ಇದ್ದಾರೆ. ಪ್ರಾಣಿಗಳನ್ನು, ಪಕ್ಷಿಗಳನ್ನು ನೋಡ್ರಿ, ಲೇಜಿನೆಸ್, ಸೋಮಾರಿತನವನ್ನು ಯಾವುದಾದ್ರೂ ಮಾಡ್ತವ? ಅಯ್ಯೋದು ಸೋಮಾರಿ ಪ್ರಾಣಿ ಪಕ್ಷಿ ನೋಡಿ ಹೆಂಗಿದೆಯೋ ಅಂತೀವ? ಅದು ಖಂಡಿತ ವಯಸ್ಸಾಗುವ ತನಕ ದುಡಿಮೆ, ಓಡಾಟ, ಹಾರಾಟ ಎಲ್ಲವೂ ಮಾಡ್ತಾ ಇರ್ತದೆ. ಅದಕ್ಕೆ ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಸಿಟ್ಕೊಳ್ಳೋದಿಲ್ಲ. ದೇವರು ಅವುಗಳಿಗೆ ಒದಗಿಸ್ತಾನೆ. ಆದರೆ ಮನುಷ್ಯನು ಬಹಳ ಸೋಮಾರಿಯಾಗಿ ಏನೇನೋ ಮಾಡ್ತಾ ಇರ್ತಾನೆ. ಈ ಜ್ಞಾನೋಕ್ತಿ 6ನೇ ಅಧ್ಯಾಯದಲ್ಲಿ 9ರಿಂದ 11 ವಚನದ ತನಕ, ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆ, ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವಿಯಾ? ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವವು. ಸೋಮಾರಿತನದಿಂದ ಆಗುವಂಥ ನಷ್ಟ ಏನಪ್ಪ ಅಂದರೆ, ಇಲ್ಲಿ ಹೇಳುತ್ತಿರುವಂಥ ಮಾತೇನೆಂದರೆ ಬಡತನ ಬರುತ್ತದೆ. ಅಲ್ಲಿ ಹೇಳುತ್ತದೆ ಕೊರತೆ ಬರುತ್ತದೆ. ಕೊರತೆಯು, ಬಡತನವು ನಮ್ಮ ಮೇಲೆ ಬೀಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇದನ್ನು ಇನ್ನೂ ವಿವರವಾಗಿ 24ನೇ ಅಧ್ಯಾಯದ 30ರಿಂದ, ಸೋಮಾರಿಯ ಹೊಲದ ಮೇಲೆಯೂ ಬುದ್ಧಿಹೀನನ ತೋಟದ ಮೇಲೆಯೂ ಹಾದು ಹೋದೆನು. ಆಹಾ, ಮುಳ್ಳು ಗಿಡಗಳು ಅದರಲ್ಲಿ ಹರಡಿಕೊಂಡಿದ್ದವು, ಕಳೆಗಳು ಅದನ್ನು ಮುಚ್ಚಿದ್ದವು, ಅದರ ಕಲ್ಲಿನ ಗೋಡೆಯು ಹಾಳಾಗಿತ್ತು. ಆಗ ನಾನು ನೋಡಿ ಮನಸ್ಸಿಟ್ಟೆನು, ದೃಷ್ಟಿಸಿ ಶಿಕ್ಷಿತನಾದೆನು. ಇನ್ನೂ ಸ್ವಲ್ಪ ನಿದ್ರೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವಿಯಾ ಅಂದುಕೊಳ್ಳುವಿಯಾ? ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳನ್ನಂತೆಯೂ ನಿನ್ನ ಮೇಲೆ ಬೀಳುವವು. ಇದೇ ಮಾತನ್ನು ಸೊಲೊಮೋನನು ಪದೇ ಪದೇ ಹೇಳ್ತಾ ಇದ್ದಾನೆ. ಸೋಮಾರಿತನ, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ, ನಿನ್ನ ಸುಖ ಸಂಸಾರವನ್ನು ನರಕ ಮಾಡಬಲ್ಲದು. ಯಾಕೆಂದರೆ ಆದಾಯ ಇಲ್ಲ, ಸ್ವಲ್ಪ ಕೂಡ ಆಕ್ಟಿವ್ ಇಲ್ಲ, ಮನೆ ಶುಭ್ರವಾಗಿಲ್ಲ, ಮನೆ ಸುತ್ತಲೂ ಅಂದವಾಗಿಲ್ಲ, ಎಲ್ಲವೂ ಗಲೀಜು, ಅಂಧಕಾರ, ಮನೆಯಲ್ಲಿ ಯಾರಾದರೂ ಇದ್ದಾರಾ ಇಲ್ಲವಾ ಅನ್ನುವಂಥ ರೀತಿಯಲ್ಲಿ ಆಗೋಗ್ತದೆ. ದೇವರು ಹೇಳ್ತಾನೆ, ಸೋಮಾರಿತನವು ನಿನ್ನ ಕುಟುಂಬವನ್ನು, ಸಂಸಾರವನ್ನು, ನಿನ್ನ ಸಂಸಾರದ ಸುಖವನ್ನು ನರಕ ಮಾಡಬಲ್ಲದು. ದೇವಜನವೇ, ನಾವು ನಮ್ಮ ಮನೆಗಳವರು ನಿದ್ದೆಗಾಗಿ ಆತೊರೆಯುವುದಲ್ಲ, ಏನಾದರೂ ಸಾಧಿಸಬೇಕು, ಕರ್ತನಿಗಾಗಿ ಏನಾದರೂ ಮಾಡಬೇಕು, ದೇವರ ರಾಜ್ಯಕ್ಕಾಗಿ ಮಾಡಬೇಕು, ಆತ್ಮೀಕವಾಗಿ ಬೆಳೆಯಬೇಕು, ದೇವರಲ್ಲಿ ಬೆಳೆಯಬೇಕು. ಇನ್ನೂ ಸ್ವಲ್ಪ ಪ್ರಾರ್ಥನೆ ಮಾಡೋಣ,
ಇನ್ನೂ ಸ್ವಲ್ಪ ವಾಕ್ಯ ಕೇಳೋಣ, ಇನ್ನೂ ಸ್ವಲ್ಪ ಕರ್ತನ ಸಮ್ಮುಖದಲ್ಲಿರೋಣ ಎನ್ನುವಂಥ ರೀತಿಯಲ್ಲಿ ನಾವು ಇರಬೇಕೇ ಹೊರತು ನಾವು ಸೋಮಾರಿಗಳಾಗಿ ಇರಬಾರದು ಎಂದು ಹೇಳುತ್ತಾ ಇದೆ. ಜ್ಞಾನೋಕ್ತಿಯ ಗ್ರಂಥ 21-25ನೇ ವಾಕ್ಯದಲ್ಲಿ ಸೋಮಾರಿಯ ಆಶೆಯು ಅವನನ್ನು ಕೊಲ್ಲುವುದು, ಅವನ ಕೈಗಳು ದುಡಿಯಲುಲ್ಲವಷ್ಟೇ. ನೋಡಿ, ಬಡತನ ಬರುವುದು ಮಾತ್ರ ಅಲ್ಲ, ಕೊರತೆ ಬರುವುದು ಮಾತ್ರ ಅಲ್ಲ, ಅಸಮಾಧಾನ ಬರುವುದು ಮಾತ್ರ ಅಲ್ಲ. ಅಲ್ಲಿ ಹೇಳುತ್ತಿರುವಂಥ ಮಾತು, ಅವನ ಸೋಮಾರಿತನ ಅವನನ್ನೇ ಕೊಲ್ಲುವುದು. ಹೌದು, ಅವನನ್ನೇ ಕೊಲ್ಲುವುದು ಅಂತ ದೇವರು ವಾಕ್ಯ ಹೇಳ್ತಾ ಇದೆ. ಯಾಕೆಂದರೆ ಅವನು ಪಡುವ ಆಶೆಯು ವ್ಯರ್ಥ ಅಂತ ಜ್ಞಾನೋಕ್ತಿ 13:4ರಲ್ಲಿ ಸೋಮಾರಿಯ ಆಶೆಯು ವ್ಯರ್ಥ, ಉದ್ಯೋಗಿಯ ಆತ್ಮಕ್ಕೆ ಪುಷ್ಟಿ ಎಂದು ಹೇಳುತ್ತಾ ಇದೆ. ಸೋಮಾರಿತನದ ಕುರಿತಾಗಿ ಅನೇಕ ವಾಕ್ಯಗಳು ಇನ್ನು ಬೇರೆ ಬೇರೆ ರೀತಿಯಾಗಿದ್ದಾವೆ. ಅದನ್ನು ನೇರವಾಗಿ ಸೋಮಾರಿ ಎಂದು ಉಪಯೋಗಿಸಿರುವ ಪದಗಳನ್ನು ಮಾತ್ರವೇ ನಾನಿವತ್ತು ಧ್ಯಾನ ಮಾಡಿ ನಿಮಗೆ ತೆಗೆದುಕೊಂಡಿದ್ದೇನೆ. ಪ್ರಾರ್ಥನೆ ಮಾಡುವುದಕ್ಕೆ ಸೋಮಾರಿತನ, ವಾಕ್ಯ ಧ್ಯಾನಿಸುವುದಕ್ಕೆ, ಆಲಯಕ್ಕೆ ಹೋಗುವುದಕ್ಕೆ, ಸುವಾರ್ತೆ ಸಾರುವುದಕ್ಕೆ, ಕರ್ತನ ವಾಕ್ಯಗಳನ್ನು ಕೇಳುವ ಕೂಟಗಳಿಗೆ ಹೋಗುವುದಕ್ಕೆ ಸೋಮಾರಿತನವನ್ನು ತೋರಿಸಿದರೆ ಆತ್ಮೀಕ ಬೆಳವಣಿಗೆ ಎಲ್ಲಿಂದ ಬರುತ್ತದೆ? ಲೌಕಿಕ ಉನ್ನತಿ ಎಲ್ಲಿಂದ ಬರುತ್ತದೆ? ನಮಗೆ ಆಶೀರ್ವಾದವು ಎಲ್ಲಿಂದ ಬರುತ್ತದೆ? ನೀವೇ ಹೇಳಿದೆವು ಜನವೇ. ಆದುದರಿಂದ ಸೋಮಾರಿತನವು ನಮಗೆ ಒಳ್ಳೆಯದಲ್ಲ, ಆಶೀರ್ವಾದಕರವಲ್ಲ. ಜ್ಞಾನೋಕ್ತಿಯ ಗ್ರಂಥ 20ನೇ ಅಧ್ಯಾಯ 4ನೇ ವಚನದಲ್ಲಿ ಮೈಗಳ್ಳನು ಮಳೆಗಾಲದಲ್ಲಿ ಒಲಗೇಯನು, ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಏನು ಸಿಕ್ಕೀತು ಎಂದು ಹೇಳುತ್ತಾ ಇದೆ. ಮೈಗಳ್ಳನು ಸೋಮಾರಿ ಖಂಡಿತ ನಮಗೆ, ಕುಟುಂಬಕ್ಕೆ, ಆತ್ಮಿಕ ಜೀವಿತಕ್ಕೆ ಅದು ಕೆಟ್ಟದ್ದಾಗಿದೆ. ಈ ವಾಕ್ಯವನ್ನು ಆಲಿಸಿದ ದೇವಜನವೇ, ನೀವು ನಾನು, ಅಪ್ಪ ನಾನು ಬಹಳ ಕಾರ್ಯಪ್ರವೃತ್ತನಾಗಿರಬೇಕು. ನಾನು ಪ್ರಾರ್ಥಿಸುವುದಕ್ಕೂ, ವಾಕ್ಯ ಧ್ಯಾನಿಸುವುದಕ್ಕೂ, ಆಲಯಕ್ಕೆ ಹೋಗಲಿಕ್ಕೂ, ಕೆಲಸಗಳಿಗೆ ಹೋಗಲಿಕ್ಕೂ ನಾನು ಯಾವಾಗಲೂ ಆಕ್ಟಿವ್ ಆಗಿರಬೇಕು. ತಿಂದು ಕುಡಿದು ಎಲ್ಲರ ಕೈಲಿ ಚೀತು ಅನ್ನಿಸ್ಕೊಂಡು ಕುಟುಂಬಕ್ಕೆ ಭಾರವಾಗಿ, ಕುಟುಂಬದ ಹೊರೆಯಾಗಿರುವುದು ಏನು ಪ್ರಯೋಜನ ಇಲ್ಲ. ದಂಡಪಿಂಡ ಅಂತ ಹೇಳ್ತಾರೆ, ಕುಟುಂಬಕ್ಕೆ ಹೊರೆ ಅಂತ ಹೇಳ್ತಾರೆ, ನಮಗೆ ಹುಟ್ಟಿದ ಶನಿ ಅಂತ ಹೇಳ್ತಾರೆ. ಪ್ರಿಯದೇವಜನು, ಆ ರೀತಿಯಾಗಿ ಮಕ್ಕಳು ಇರಬಾರದು, ಕಲಿಸಬಾರದು. ನಾವು ಆ ರೀತಿಯಾಗಿರಬಾರದು. ಮುಂಜಾನೆ ಪ್ರಾರ್ಥನೆಗಳಲ್ಲಿ ಯಾರು ಎದ್ದೇಳ್ತೀರೋ, ಮುಂಜಾನೆಗಳಲ್ಲಿ ಯಾರು ಪ್ರಾರ್ಥಿಸಿ ಕರ್ತನನ್ನು ಹುಡುಕ್ತಿರೋ ಅವರಿಗೆ ಆಶೀರ್ವಾದ ಉಂಟಾಗುತ್ತದೆ. ಮಾತ್ರವಲ್ಲ, ಸಮಯ ಸಿಕ್ಕಾಗ ಕರ್ತನಲ್ಲಿ ನಿಲ್ಲುವುದು ಆಶೀರ್ವಾದ ಉಂಟಾಗುತ್ತದೆ. ಕರ್ತನು ತಾನೇ ನಿಮ್ಮನ್ನು, ನನ್ನನ್ನು ಆ ರೀತಿಯಾಗಿ ಸೋಮಾರಿತನದಿಂದ ಬಿಡಿಸಿ ನಾವು ಕಾರ್ಯಪ್ರವೃತ್ತರಾಗಿ ಇರುವೆಯಿಂದ ಪಾಠವನ್ನು ಕಲಿತು ಆಶೀರ್ವಾದ ಹೊಂದುವಂತೆ ದೇವರು ಕನಿಕರಿಸಲಿ. ಪ್ರಾರ್ಥಿಸೋಣ. ಪರಮ ತಂದೆಯೇ, ಈ ದಿನ ನಿಮ್ಮ ಪಾದ ಸನ್ನಿಧಿಗೆ ಬರುವಂತೆ ನೀವು ನಮಗೆ ಕೊಟ್ಟಂಥ ಈ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರ. ಯಾರೆಲ್ಲ ನಿಮ್ಮ ಪಾದ ಸನ್ನಿಧಿಗೆ ಬಂದು ನಿನ್ನ ವಾಕ್ಯವನ್ನು ಧ್ಯಾನ ಮಾಡಿದ್ದಾರೋ ಅವರೆಲ್ಲರ ಮೇಲೆ ನಿನ್ನ ಕೃಪೆ ಕರುಣೆಗಳಿರಲಿ. ಹೌದು, ಸೋಮಾರಿತನದ ನಿಮಿತ್ತವಾಗಿ ಬಡತನ, ಕೊರತೆ, ಕ್ರಮಶಿಕ್ಷಣ ಇಲ್ಲದಿರುವಿಕೆ, ಒತ್ತಡಗಳನ್ನು ಸಹಿಸಲಿಕ್ಕಾಗದೇ ಇರುವಿಕೆ, ಸಣ್ಣ ಪುಟ್ಟ ವಿಷಯಗಳಲ್ಲಿ ಕೋಪ ಮಾಡಿಕೊಳ್ಳುವಿಕೆ ಮತ್ತು ಕರ್ತನೆ ಕೊನೆಗೆ ಅದು ನಮ್ಮ ಜೀವನ ಅಂತ್ಯಕ್ಕೆ ನಾವೇ ಹೊಣೆಯಾಗಿ ಎಲ್ಲ ವಿಷಯದಲ್ಲಿ ನಾವು ಖಾಲಿ ಕೈಯಾಗುವಂಥವರಾಗಿ ಮಾಡುವಂಥದ್ದು ಈ ಸೋಮಾರಿತನ. ಆದರೆ ದುಡಿಯುವವನ ಕೈಗಳಿಗೆ ಆಶೀರ್ವಾದ, ಪ್ರಯಾಸ ಪಡುವವನ ಜೀವಿತದಲ್ಲಿ ಉನ್ನತಿ, ಅದಕ್ಕೆ ಬರಬೇಕಾದ ಪ್ರತಿಫಲವನ್ನು ನೀವು ಕೊಡುತ್ತೀರಾ. ಈ ದಿನ ರಾತ್ರಿಗಲೆನ್ನದೆ ಕಷ್ಟಪಟ್ಟು ಕುಟುಂಬಕ್ಕಾಗಿ ದುಡಿಯುತ್ತಿರುವ ಈ ಸಹೋದರಿ ಸಹೋದರನನ್ನು ಆಶೀರ್ವಾದ ಮಾಡು. ಪರಲೋಕದ ಕೃಪೆಗಳಿಂದ ತುಂಬಿಸು. ನಿನ್ನ ಆತ್ಮನ ಶಕ್ತಿಯಿಂದ ಇವರನ್ನು ತುಂಬಿಸು. ವಾಕ್ಯಗಳನ್ನು ಕೇಳುವವರು ಮಾತ್ರವೇ ಆಗಿರದೆ ಅವುಗಳಂತೆ ನಡೆದುಕೊಂಡು ದೇವರೇ, ನೀವು ಕಲಿಸುವಾಗ ಕಲಿತು ನಿನ್ನ ನಾಮ ಮಹಿಮೆಗಾಗಿ ಜೀವಿಸಿ ನಿನ್ನ ನಾಮ ಮಹತ್ತನ್ನು ಕಂಡು ನಾವು ಕೈ ಹಾಕುವ ಪ್ರತಿ ಕಾರ್ಯದಲ್ಲಿ ಆಶೀರ್ವಾದ ಉಂಟಾಗಲಿ. ಮಕ್ಕಳಾಗಲಿ, ಯವನಸ್ಥರಾಗಲಿ, ಮನೆಯವರಾಗಲಿ ಸೋಮಾರಿತನವನ್ನು ಮಾಡದೆ ಕುಟುಂಬಕ್ಕಾಗಿ ಕಷ್ಟಪಟ್ಟು ದುಡಿಯುವಂತೆ, ನಿನ್ನ ರಾಜ್ಯಕ್ಕೆ ಕಷ್ಟಪಟ್ಟು ದುಡಿಯುವಂಥ ಮನಸ್ಸನ್ನು ಅನುಗ್ರಹಿಸಿ ಕೊಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಸ್ತೋತ್ರ.
ಮಾತ್ರವಲ್ಲದೆ ಅಪ್ಪ, ಯಾರಿಗಾದರೂ ಈ ದಿನ ಅನಾರೋಗ್ಯ, ಅಸೌಖ್ಯವು, ವೇದನೆಯು, ಕಷ್ಟವು ಇವರನ್ನು ಕಾಡುತ್ತಿರುವುದಾದರೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮೊರೆಯನ್ನು ಆಲಿಸಿ ಸದುತ್ತರವನ್ನು ಕೊಡ್ರಿ, ಒದಗಿಸಿರಿ. ಸುಭಿಕ್ಷವಾಗಿರುವಂಥ ಇರುವೆಗಳು ಸುಗ್ಗಿ ಕಾಲದಲ್ಲಿ ಹೇಗೆ ಆಹಾರವನ್ನು ಕೂಡಿಸಿಟ್ಟುಕೊಳ್ಳುತ್ತವೆಯೋ ಅದೇ ರೀತಿಯಲ್ಲಿ ಇವರ ಮನೆಯಲ್ಲಿ ಕರ್ತನೆ ಅನ್ನಪಾನಗಳಿಗೆ ಕೊರತೆ ಇರದಿರಲಿ, ಆರೋಗ್ಯಕ್ಕೆ ಕೊರತೆ ಇರದಿರಲಿ ಸ್ವಾಮಿ, ಸಮಾಧಾನ ಸಂತೃಪ್ತಿಗೆ ಕೊರತೆ ಇಲ್ಲದಿರಲಿ. ಎಲ್ಲ ವಿಷಯಗಳಲ್ಲಿ ನಿನ್ನ ಪರಲೋಕದ ಕೃಪೆಗಳು ಅವರನ್ನು ಆವರಿಸಿಕೊಳ್ಳಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತ ಈ ನಮ್ಮ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಈ ದಿನ ಜೊತೆಯಲ್ಲಿದ್ದು ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರೇ ಆ ಕ್ರಮಶಿಕ್ಷಣ, ಆಶೀರ್ವಾದ, ಉನ್ನತಿ, ಕರ್ತನೆ ಎಲ್ಲ ದೈವಿಕ ಆಲೋಚನೆಗಳು, ಆಶೀರ್ವಾದಗಳು ಇವರ ಕುಟುಂಬದ, ಇವರಿಗೆ ಸಂಬಂಧಪಟ್ಟವರ ಮೇಲೆ ನಿತ್ಯ ನಿರಂತರವಾಗಿರಲಿ. ಆತ್ಮೀಕವಾಗಿ ಬೆಳೆಯಲಿ, ಲೌಕಿಕವಾಗಿ ಬೆಳೆಯಲಿ. ಆಶೀರ್ವಾದವು, ಪರಲೋಕ ದ್ವಾರಗಳು ತೆರೆಯಲ್ಪಟ್ಟು ಸುರಿಯಲ್ಪಡಲಿ ಎಂದು ಬೇಡುತ್ತಾ ಇದ್ದೇವೆ. ಇವರ ವಿರೋಧವಾಗಿರುವಂಥ ಎಲ್ಲ ದುಷ್ಟನ ಷಡ್ಯಂತರಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಇವರ ಕೊರತೆಗಳು ನೀಗಲಿ, ಅಗತ್ಯಗಳು ಪೂರೈಸಲ್ಪಡಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳಯ್ಯ. ಸರ್ವಸ್ತುತಿ, ಘನಮಾನ, ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ಕರ್ತನಾದ ಯೇಸುವಿನ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರ ಪ್ರಾರ್ಥನೆಗಾಗಿ, ನಿಮ್ಮೆಲ್ಲರ ಸಹಾಯ ಸಹಕಾರ ಉತ್ತೇಜನಗಳಿಗಾಗಿ ಧನ್ಯವಾದ. ಲೈವ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಒಂದೆರಡು ದಿನ, ಅದಕ್ಕೆ ಸ್ವಲ್ಪ ದೊಡ್ಡ ಮೆಸೇಜನ್ನು ನಾನು ಕೊಡ್ತಾ ಇದ್ದೇನೆ. ದೇವರು ನಿಮ್ಮೊಟ್ಟಿಗೆ ಮಾತಾಡಿದ್ದಾರೆ ಅಂತ ನಾನು ನೆನೆಸ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಅನುಗ್ರಹಿಸಲಿ. ಜನವರಿ 26ನೇ ತಾರೀಕಾಗಿ ಪ್ರಾರ್ಥಿಸಿರಿ. ದಯಮಾಡಿ ಪ್ರೀತಿಯಿಂದ ಪಾಲ್ಗೊಳ್ಳಿರಿ ಎಂದು ನಿಮ್ಮನ್ನು ಮನವಿ ಮಾಡ್ತೇನೆ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.